ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಲಾಸಿನಿ ಹಾಬೀಸ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಟನ್ ಸುಕ್ಕವನ್ನ ಸಿಂಪಲ್ ಆಗಿ ಕಡಿಮೆ ಸಮಯ ಬಳಸಿ ಕಡಿಮೆ ವಸ್ತು ಬಳಸಿ ಟೇಸ್ಟಿಯಾದ ಹೆಲ್ದಿಯಾದ ಮಟನ್ ಸುಕ್ಕವನ್ನ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೇನೆ. ಓಕೆನಾ? ತುಂಬಾನೇ ಈಸಿ ಇದೆ, ನೀವು ಕೂಡ ಫಟ್ ಅಂತ ಮಾಡಬಹುದು. ಹಾಗೆ ನೀವು ನೋಡಿರ್ಬೋದು ತುಂಬಾ ರೀತಿಯಲ್ಲಿ ನಾವು ಮಟನ್ ಸುಕ್ಕ ಎಲ್ಲವನ್ನು ಮಾಡಬಹುದಲ್ವಾ. ಆದ್ರೆ ಇವತ್ತು ನಾನು ಮಾಡಿರೋದು ಸ್ವಲ್ಪ ಡಿಫ್ರೆಂಟ್ ಇದೆ, ತುಂಬಾನೇ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗೂ ಇದೆ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆನಾ? ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಕೂಡ ನೀವು ಪಟ್ ಅಂತ ನೋಡ್ಬೋದು. ಹಾಗೆ ಬನ್ನಿ ಈಗ ಶುರು ಮಾಡೋಣ. ಮೊದಲು ಪೇಸ್ಟ್ ಮಾಡ್ಕೋಬೇಕು. ಅಂದ್ರೆ ನಾವು ಮಟನಿಗೆ ಒಂದು ಮಸಾಲ ಬೇಕಲ್ವಾ. 1 ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ಸೋಂಪು, 2 ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಬೀಜ, ಹಾಗೆ ಬ್ಯಾಡಗಿ ಮೆಣಸನ್ನು ನಾನು 3 ತಗೊಳ್ತಾ ಇದ್ದೀನಿ. ಅಂದ್ರೆ ನಾನು ಸ್ವಲ್ಪ ಮಾಡ್ತಾ ಇರೋದು. ನಿಮ್ಗೆ ಏನಾದ್ರೂ ತುಂಬಾ ಖಾರ ಬೇಕು ಅಂದ್ರೆ ನೀವು ಖಾರ ಮಾಡಬಹುದು, ಅಂದ್ರೆ ಜಾಸ್ತಿ ಮೆಣಸನ್ನ ಹಾಕೋಬಹುದು. ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನ ನಾನು ಹಚ್ಚಿಟ್ಕೊಂಡಿದ್ನಲ್ವಾ, ಅದನ್ನ ಒಂದು ಅರ್ಧ ಹಾಕ್ತಾ ಇದ್ದೇನೆ. ಅಂದ್ರೆ 1 ಇಂಚು ಶುಂಠಿ, 1 ಗಡ್ಡೆ ಅಷ್ಟು ಬೆಳ್ಳುಳ್ಳಿ, ಹಾಗೆ ಈರುಳ್ಳಿ, 1 ದೊಡ್ಡ ಈರುಳ್ಳಿ ಹಚ್ಚಿಟ್ಕೊಂಡಿದ್ನಲ್ವಾ, ಅದರಿಂದ ಸ್ವಲ್ಪ ಹಾಕ್ತಾ ಇದ್ದೇನೆ. ಟೊಮೆಟೊನು ಕೂಡ 1 ಟೊಮೆಟೊ ಇದೆ ಇದರಲ್ಲಿ, ಅದನ್ನ ನಾನು ಅರ್ಧ ಪೇಸ್ಟಿಗೆ ಹಾಕ್ತಾ ಇದ್ದೇನೆ. ಇವಿಷ್ಟನ್ನ ಪೇಸ್ಟ್ ಮಾಡ್ಕೋಬೇಕು. ಹಾಗೆ ಇದಕ್ಕೆ ಸ್ವಲ್ಪ ಕಾಳು ಮೆಣಸು, ಲವಂಗ, ಚಕ್ಕೆ, ಹೂವು ಹಾಕ್ತಾ ಇದ್ದೇನೆ. ನೋಡಿ, ಸ್ವಲ್ಪ ನಿಮ್ಮಲ್ಲಿ ಏನೇನಿದೆ ನೋಡಿ ಅದನ್ನು ಹಾಕ್ಬೋದು. ಇದು ಕಸೂರಿ ಮೇಥಿ 1 ಸ್ಪೂನ್ ಆಗುವಷ್ಟು ಹಾಕಬೇಕು, ತುಂಬಾನೇ ಚೆನ್ನಾಗಿರುತ್ತೆ. ಜಾಯಿಕಾಯಿ ಹೂವು, ನಂತರ ಚಕ್ಕೆ ಚಿಕ್ಕದು, ತುಂಬಾ ಹಾಕಬಾರ್ದು, ಲೈಟ್ ಆಗಿ ಹಾಕಬೇಕು. 2 ಲವಂಗ ಹಾಕ್ತಾ ಇದ್ದೇನೆ. ನೀವೇನಾದ್ರೂ ತುಂಬಾ ಹಾಕ್ಬಿಟ್ರೆ ಅದು ಗರಂ ಮಸಾಲದ್ದು ಸ್ಮೆಲ್ ಜಾಸ್ತಿ ಆಗ್ಬಿಡತ್ತೆ. ಹಾಗೆ ಒಂದು 7 ರಿಂದ 8 ಕಾಳು ಮೆಣಸನ್ನ ಹಾಕ್ತಾ ಇದ್ದೇನೆ. ಇದು ಪ್ರತಿಯೊಂದು ಅಡುಗೆಲ್ಲೂ ನಾವು ಬಳಸಬೇಕು. ಯಾಕೆ ಗೊತ್ತಾ? ಇದು ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆಯ್ತು ನೋಡಿ, ಇಷ್ಟು ಪೇಸ್ಟ್ ರೆಡಿ ಆಯ್ತು. ಹಾಗೆ ನೀವು ಗರಂ ಮಸಾಲವನ್ನ ತುಂಬಾ ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ. ಓಕೆನಾ? ಸ್ವಲ್ಪ ಆದಷ್ಟು ಕಡಿಮೆನೆ ಹಾಕ್ಬೇಕು. ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ತುಂಬಾ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? ಅದ್ರದ್ದು ಘಮ ಘಮ ಜಾಸ್ತಿ ಆಗಿ ನಾವು ಏನು ಮಟನ್ ಮಾಡ್ತೀವಲ್ವಾ, ಅದ್ರದ್ದು ಸ್ಮೆಲ್ಲೇ ಇರಲ್ಲ, ಟೇಸ್ಟು ಕೂಡ ಕಡಿಮೆ ಬರುತ್ತೆ. ಈಗ ನಾನು ಒಂದಿಷ್ಟು ಕಾಯಿ ತುರಿಯನ್ನ ಇಟ್ಕೊಂಡಿದ್ನಲ್ವಾ, ಅದನ್ನ ಮಿಕ್ಸಿಗೆ ಹಾಕ್ತಾ ಇದ್ದೇನೆ. ಅಂದ್ರೆ ಅದು ನಮ್ಗೆ ಒಂದ್ ರೀತಿ ತರಿಯಾದ ಪೇಸ್ಟ್ ಆಗ್ಬೇಕು. ಅಂದ್ರೆ ಕಾಯಿ ತುರಿ ತರಿಯಾಗಿ ಇರ್ಬೇಕು, ಹಾಗಾಗಿ ಹಾಕ್ತಾ ಇದ್ದೇನೆ. ನೋಡಿ, ಇಷ್ಟು ನಿಮ್ಗೇನಾದ್ರೂ ತುಂಬಾ ಜಾಸ್ತಿ ಕಾಯಿ ತುರಿ ಮಸಾಲ ಜಾಸ್ತಿ ಬೇಕು ಅಂದ್ರೆ ನೀವು ಜಾಸ್ತಿ ಹಾಕೋಬಹುದು. ಆದ್ರೆ ನಾನು ಮಟನ್ ಎಷ್ಟಿದೆಯಲ್ವಾ ಅಷ್ಟಕ್ಕೆ ಮಾಡ್ತಾ ಇದ್ದೀನಿ, ಅಂದ್ರೆ ಒಂದ್ ಸ್ವಲ್ಪ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ತರಿಯಾಗಿ ಇರ್ಬೇಕು. ಅಂದ್ರೆ ತುಂಬಾ ಪೇಸ್ಟ್ ಆಗಿರ್ಬಾರ್ದು. ಅಂದ್ರೆ ನಾವು ಕೊತ್ತಂಬರಿ ಬೀಜ ಎಲ್ಲ ಹಾಕಿದ್ವಲ್ಲ, ಅದು ಪೇಸ್ಟ್ ಆಗಿರ್ಬೇಕು. ಕಾಯಿ ತುರಿ ಹಾಕಿದಾಗ ಅದು ತರಿಯಾಗಿ ಇರ್ಬೇಕು. ಆಯ್ತು ನೋಡಿ, ಮಸಾಲ ಅಂತೂ ರೆಡಿ ಇದೆ. ಈಗ ನಾನು ಮಟನ್ ಅನ್ನ ಬೇಯಿಸಿ ಇಟ್ಕೊಂಡಿದ್ದೆ, ಅದು ನಿಮ್ಗೆ ತೋರಿಸಿಲ್ಲ. ಓಕೆನಾ? ಅದಕ್ಕೆ ಸ್ವಲ್ಪ ಹಳದಿ ಪೌಡ್ರು, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡಿರ್ಬೇಕು. ಅಂದ್ರೆ ಗಟ್ಟಿ ಇರತ್ತಲ್ವ ಕೆಲವೊಂದು, ತುಂಬಾ ಚೆನ್ನಾಗಿ ಬೇಯಿಸ್ಕೋಬೇಕು. ಗಟ್ಟಿ ಇಲ್ಲ ಅಂದ್ರೆ ಸ್ವಲ್ಪ ಬೇಯಿಸ್ಕೋಬೇಕು. ಅಂದ್ರೆ ಮಟನ್ ಯಾವ ರೀತಿ ಇದೆ ನೋಡಿ ಮಾಡ್ಕೋಬೇಕು. ಸ್ವಲ್ಪ ಅಂದ್ರೆ ನಾನು ಈರುಳ್ಳಿ ಇಟ್ಕೊಂಡಿದ್ದೆ ಅಂದಿದ್ನಲ್ವಾ, 1ರಲ್ಲಿ ಸ್ವಲ್ಪ ಇತ್ತು, ಅದನ್ನೀಗ ಸರಿಯಾಗಿ ಫ್ರೈ ಮಾಡ್ತೀನಿ. ನಾನು ಕೊಕೊನಟ್ ಆಯಿಲ್ ಅನ್ನ ಹಾಕ್ತಾ ಇದ್ದೀನಿ. ಅಂದ್ರೆ ಇದು ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಕೊಕೊನಟ್ ಆಯಿಲ್. ಸ್ವಲ್ಪ ಜಾಸ್ತಿ ತಿಂದ್ರೂ ಏನು ತೊಂದರೆ ಆಗಲ್ಲ. ಸ್ವಲ್ಪ ಈರುಳ್ಳಿ ಹಾಕಿ ಸರಿಯಾಗಿ ಫ್ರೈ ಮಾಡಬೇಕು. ಅಂದ್ರೆ ಇದು ಸ್ವಲ್ಪ ಕಂದು ಬಣ್ಣ ಬಂದಿರಬೇಕು. ತುಂಬಾನೇ ಚೆನ್ನಾಗಿರುತ್ತೆ ಇದು ಚಪಾತಿ ಜೊತೆ. ನಾನಿವತ್ತು ಚಪಾತಿ ಮಾಡಿರೋದ್ರಿಂದ ಚಪಾತಿಗೂ ಚೆನ್ನಾಗಿರುತ್ತೆ, ಊಟಕ್ಕೂ ಚೆನ್ನಾಗಿರುತ್ತೆ, ಅಂದ್ರೆ ರೈಸಿಗೂ ಚೆನ್ನಾಗಿರುತ್ತೆ, ರೊಟ್ಟಿ, ಮುದ್ದೆ, ಪ್ರತಿಯೊಂದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಇದೇ ರೀತಿಲಿ ಮಾಡಿ. ತುಂಬಾನೇ ಸಿಂಪಲ್ ಇದೆ ಅಲ್ವಾ? ನಾನು ನಿಮ್ಗೆ ಸರಿಯಾದ ಕ್ರಮದಲ್ಲಿ ಹೇಳ್ತಾ ಇದ್ದೇನೆ, ಅಂದ್ರೆ ನಿಮ್ಗೆ ಗೊಂದಲ ಆಗಬಾರ್ದು. ಏನೇನು ಮಾಡೋದು, ಹೇಗ್ ಮಾಡೋದು, ಒಂದೇ ಸಲ ಎಲ್ಲವನ್ನು ಹೇಳಿದ್ರೆ ಅದು ಅರ್ಥ ಆಗಲ್ಲ. ಈ ರೀತಿ ಮಸಾಲ ಮಾಡಿ ಇಟ್ಕೋಬೇಕು. ನಂತರ ಈ ರೀತಿ ನಾವು ಬೇಯಿಸೋದು ಮಾಡೋದು ಇರತ್ತಲ್ವಾ, ಅದೇ ರೀತಿ ಮಾಡ್ಕೋಬೇಕು.
ಇದೇ ರೀತಿ ನೀವು ಚಿಕನ್ನಿಗಾದ್ರೂ ಕೂಡ ಇದೇ ರೀತಿ ನೀವು ಮಾಡ್ಕೋಬಹುದು. ಇದಕ್ಕೆ ನೀವು ಪೇಸ್ಟಿಗೆ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಅದನ್ನು ಕೂಡ ಸ್ವಲ್ಪ ಹಾಕಿ ಪೇಸ್ಟ್ ಮಾಡ್ಕೋಬಹುದು. ಆದ್ರೆ ತುಂಬಾ ಜಾಸ್ತಿ ಹಾಕಬಾರ್ದು. ನಾನು ಹಾಕಿಲ್ಲ, ಈಗ ನಾನು ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನೋಡಿ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಇದೆ, ಅಂದ್ರೆ ಸ್ವಲ್ಪ ಹಾಕ್ತಾ ಇದ್ದೀನಿ, ತುಂಬಾ ಜಾಸ್ತಿನೂ ಹಾಕಲ್ಲ. ಯಾಕಂದ್ರೆ ಮಟನ್ ಸ್ಮೆಲ್ ನಮ್ಗೆ ಇರ್ಬೇಕು ಅಂದ್ರೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪನೇ ಹಾಕ್ಬೇಕು. ಈ ರೀತಿ ನಾವು ಫ್ರೈ ಮಾಡಿದಾಗ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಎರಡು ಸ್ವಲ್ಪ ಫ್ರೈ ಮಾಡಿದಾಗ ಅದು ಏನಾಗುತ್ತೆ ಗೊತ್ತೆ, ಸುಕ್ಕದಲ್ಲಿ ಇದ್ದಾಗ ಅದು ನಮ್ಗೆ ಬಾಯಿಗೆ ಸಿಗ್ತಾ ಇರತ್ತಲ್ವಾ, ಅದು ಒಂದ್ ರೀತಿ ಚೆನ್ನಾಗಿರತ್ತೆ. ಸ್ಮೆಲ್ಲು ಕೂಡ ಬಂದಿರತ್ತೆ, ಚೆನ್ನಾಗಿರತ್ತೆ. ತುಂಬಾ ರೀತಿಲಿ ನಾವು ಮಾಡ್ಬೋದು. ಅಂದ್ರೆ ಮಟನ್ ಸುಕ್ಕನೆ ತುಂಬಾ ವೆರೈಟಿಯಾಗಿ ಮಾಡ್ಬೋದು. ಅಂದ್ರೆ ಸ್ವಲ್ಪ ಗಟ್ಟಿ ಇಟ್ಟು ಮಾಡ್ಬೋದು, ಮತ್ತು ಹಾಗೆ ಡ್ರೈ ಆಗಿ ಇಟ್ಕೊಂಡು ಮಾಡ್ಕೋಬಹುದು. ಈ ರೀತಿಲಿ ಮಾಡ್ಬೋದು, ತುಂಬಾ ರೀತಿಲಿ ನಾವು ಮಾಡ್ಬೋದು. ಅಂದ್ರೆ ಗ್ರೀನ್ ಕಲರ್ ಅಲ್ಲೂ ಮಟನ್ ಸುಕ್ಕ ಮಾಡ್ಬೋದು, ಅದು ಚೆನ್ನಾಗಿರುತ್ತೆ. ನೋಡಿ, ಈಗ ಈರುಳ್ಳಿ ಹಾಕ್ತಾ ಇದ್ದೇನೆ, ಇದು ಕೂಡ ಇದರಲ್ಲಿ ತುಂಬಾ ಚೆನ್ನಾಗಿ ಬೆಂದಿರ್ಬೇಕು. ಅಂದ್ರೆ ನಮ್ಗೆ ಇದಕ್ಕೆ ಒಂದು ಟೊಮೆಟೊ ಹಾಕಿದ್ನಲ್ವಾ ಸಾಕಾಗತ್ತೆ, ತುಂಬಾ ಟೊಮೆಟೊ ಬೇಡ. ಯಾಕೆಂದ್ರೆ ಹುಳಿ ಬರಬಾರ್ದು. ಮಟನ್ ಇರ್ಬೋದು, ಚಿಕನ್ ಇರ್ಬೋದು, ಹುಳಿ ಅಂತ ಬರಬಾರ್ದು. ಅದು ನಾವು ಅಂದ್ರೆ ಸ್ಟಾರ್ಟಿಂಗ್ ನಾವು ಬಾಯಲ್ಲಿ ಇಡ್ತೀವಿ ಅಂದಾಗ ಅದು ಹುಳಿ ಇರಬಾರ್ದು. ಅವಾಗ ಏನಾಗುತ್ತೆ, ಅದ್ರದ್ದು ಟೇಸ್ಟ್ ಎಲ್ಲ ಹೊರಟೋಗ್ಬಿಡತ್ತೆ. ನೋಡಿ ಹಾಕ್ಬೇಕು. ನೋಡಿ, ಮಟನ್ ಕೂಡ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಇದು ಬೇಯಿಸುವಾಗ ನಾನು ಸ್ವಲ್ಪ ಹಳದಿ ಪೌಡ್ರ್, ಉಪ್ಪು ಹಾಕಿದ್ದೆ ಅಂದಿದ್ನಲ್ವಾ, ಆ ರೀತಿ ಬೇಯಿಸ್ಕೋಬೇಕು. ಮಟನ್ ಅನ್ನ ನೀವು ನೋಡಿ ಬೇಯಿಸ್ಬೇಕು. ಅಂದ್ರೆ ಕೆಲವೊಂದು ಸ್ಮೂತ್ ಇರುತ್ತೆ, ಕೆಲವೊಂದು ಗಟ್ಟಿ ಇರುತ್ತಲ್ವಾ, ಅದನ್ನ ಸರಿಯಾಗಿ ನಾವು ಕುಕ್ಕರಲ್ಲೇ ಬೇಯಿಸ್ಕೊಂಡ್ರೆ ತುಂಬಾನೇ ಒಳ್ಳೇದು. ನೋಡಿ, ಈಗ ಹಾಕ್ತಾ ಇದ್ದೀನಲ್ವಾ, ಇದಕ್ಕೆ ಎಷ್ಟು ಉಪ್ಪು ಬೇಕು ನೋಡಿ, ಅಷ್ಟು ಉಪ್ಪು ತಗೋಬಿಟ್ಟಿದೆ. ಈ ರೀತಿ ಬೇಯಿಸ್ಕೊಂಡ್ರೆ ತುಂಬಾನೇ ಟೇಸ್ಟಿಯಾದ ಸುಕ್ಕವನ್ನು ನಾವು ತಿನ್ಬಹುದು. ನೀವು ಒಮ್ಮೆ ಟ್ರೈ ಮಾಡಿ, ಓಕೆನಾ? ಈ ರೀತಿ ಸುಕ್ಕ ಚಪಾತಿಗೆ ಸೂಪರ್ ಆಗಿರುತ್ತೆ. ಅಂದ್ರೆ ನಿಮ್ಗೇನು ಖಾರ ಬೇಕು ಅಂದ್ರೆ ನೀವು ಇದಕ್ಕೆ ಮತ್ತೆ ಹಸಿಮೆಣಸಿನ್ಕಾಯಿ ಹಾಕೋಬಹುದು. ನಾನು ಹಾಕಿಲ್ಲ ಅಂದ್ರೆ ನಾನು ಜಾಸ್ತಿ ಹಸಿಮೆಣಸಿನ್ಕಾಯಿ ತಿನ್ನಲ್ಲ. ಈಗ ನಾನು ಈ ಮಸಾಲವನ್ನ ಹಾಕ್ತಾ ಇದ್ದೀನಿ. ಮಸಾಲ ಹಾಕಿ ಅಂದ್ರೆ ನಮ್ಗೆ ಎಷ್ಟು ಗಟ್ಟಿ ಬೇಕು ನೋಡಿ ಅಷ್ಟು ಇಟ್ಕೋಬೇಕು. ಅಂದ್ರೆ ಸ್ವಲ್ಪ ನೀರು ಕೂಡ ಹಾಕ್ಬಹುದು, ನಿಮ್ಮ ಇಷ್ಟ. ಅದು ನಿಮ್ಗೆ ಇನ್ನು ದಪ್ಪ ಬೇಕು ಅಂದ್ರೆ ದಪ್ಪನೇ ಇಟ್ಕೋಬಹುದು. ಸ್ವಲ್ಪ ನೀರ್ ಬೇಕು ಅಂದ್ರೆ ನೀವು ನೀರ್ ಕೂಡ ಇಟ್ಕೋಬಹುದು. ಅಂದ್ರೆ ಇದು ಚಪಾತಿಗೆಲ್ಲ ಸ್ವಲ್ಪ ಗಟ್ಟಿನೇ ಇರಬೇಕು. ಈ ದೋಸೆ ಆದ್ರೆ ಸ್ವಲ್ಪ ನೀರಾಗಿ ಇರಬೇಕು. ಹಾಗೆ ಮುದ್ದೆ ಆದ್ರೂ ಕೂಡ ನೀರಾಗೆ ಇರ್ಬೇಕಾಗತ್ತೆ. ನಂತರ ಜೋಳದ ರೊಟ್ಟಿಗಂತೂ ಇದೇ ರೀತಿ ಸ್ವಲ್ಪ ಗಟ್ಟಿ ಇರಬೇಕು. ನೀವು ನೋಡಿ ಹಾಕೊಳ್ಳಿ. ನೀರನ್ನ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ, ಅಂದ್ರೆ ತುಂಬಾ ಎಲ್ಲ ನೀರು ಹಾಕ್ಬಾರ್ದು, ಸ್ವಲ್ಪ ಗಟ್ಟಿ ಅಥವಾ ಸ್ವಲ್ಪ ನೀರು ಇಟ್ಕೋಬೇಕು. ನೋಡಿ, ಈಗ ಬೇಯ್ತಾ ಇದೆ. ನಂತರ ಇದಕ್ಕೆ ನಾನು ಹಳದಿ ಪೌಡ್ರ್ ಅಂತೂ ಮಟನ್ ಬೇಯಿಸುವಾಗ ಹಾಕಿದೆ ಅಂದಿದ್ನಲ್ವ, ಮತ್ತೊಮ್ಮೆ ಹಾಕಲ್ಲ, ಸಾಕು. ಖಾರನೂ ಅಷ್ಟೇ, 3 ಹಸಿಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸು ಹಾಕಿದ್ನಲ್ವ, ಅಷ್ಟೇ ಸಾಕಾಗತ್ತೆ. ತುಂಬ ಮೆಣಸು ಬೇಡ. ತುಂಬ ಮೆಣಸು ಹಾಕಿಬಿಟ್ರೆ ಖಾರ ತಿನ್ಲಿಕ್ಕಾಗಲ್ಲ, ಮತ್ತು ಹೊಟ್ಟೆನೂ ಸ್ವಲ್ಪ ಅಂದರೆ ಖಾರ ಒಬ್ಬೊಬ್ರಿಗೆ ಆಗಲ್ಲಲ್ವ. ನೀವು ಖಾರ ಇಷ್ಟಪಡೋರಾದರೆ ನೀವು ಖಾರವಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಕೆಲವೊಬ್ಬರಿಗೆ ಖಾರ ಆಗಲ್ಲ. ಈಗ ನೋಡಿ, ನಾನು ಉಪ್ಪು ಹಾಕ್ತಾ ಇದ್ದೀನಿ. ಅಂದರೆ ಮಟನ್ ಬಿಟ್ಟು ಬರೀ ಮಸಾಲೆಗಷ್ಟೇ ಉಪ್ಪು ಹಾಕ್ತಾ ಇರೋದು. ನೋಡಿ ಹಾಕಬೇಕು, ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಬೇಕು. ಅಂದರೆ ಇಲ್ಲಿ ಏನು ಗೊತ್ತಾ, ಇಲ್ಲಿ ಮಟನ್ ಬೆಂದಿದೆ, ಈ ಮಸಾಲ ಸರಿಯಾಗಿ ಬೆಂದ್ರಾಯ್ತು ಅಷ್ಟೇ. ಅಂದರೆ ಅಲ್ಲಿ ತನಕ ಅದು ತಗೊಳುತ್ತೆ ಮಸಾಲ, ಮಟನ್ ಅಂಶ ಎಲ್ಲ ತಗೊಂಡು ಮಿಕ್ಸ್ ಆಗಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಗಟ್ಟಿ ಆಯ್ತಾ ಬಂತು ಅಲ್ವಾ, ಗಟ್ಟಿ ಆಯ್ತಾ ಬಂತು. ನೀವು ಇನ್ನೂ ಗಟ್ಟಿ ಬೇಕು ಅಂದರೆ ಮತ್ತೊಂದು 1 ನಿಮಿಷ 2 ನಿಮಿಷ ಸ್ಟವ್ ಮೇಲೆ ಇಡಬೇಕು. ಈ ರೀತಿ ಮಾಡಿದ್ರಾಯ್ತು. ಮೇಲಿಂದ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಒಂದು ಸ್ವಲ್ಪ ಹಾಕಿದ್ರು ಚೆನ್ನಾಗಿರುತ್ತೆ, ಘಮ ಘಮ ಅನ್ನತ್ತೆ. ಮತ್ತು ಬೇರೆ ಏನು ಸಾಮಾನು ಬೇಡ, ಸಿಂಪಲ್ ಆದ ಮಟನ್ ಸುಕ್ಕವನ್ನು ನೋಡಿ ನಾನು ಮಾಡಿ ತೋರಿಸಿದ್ನಲ್ವ, ತುಂಬಾನೇ ಚೆನ್ನಾಗಿದೆ. ಇದು
ತುಂಬಾನೇ ಖುಷಿ ಪಟ್ಟು ತಿನ್ಬಹುದು. ಅಂದ್ರೆ ಮಟನ್ ಸ್ಮೆಲ್ ಬರ್ತಾ ಇರತ್ತೆ, ಟೇಸ್ಟಿಯಾಗೂ ಇರತ್ತೆ, ಹೆಲ್ದಿಯಾಗೂ ಇದೆ ಅಲ್ವಾ. ನಾನು ಯಾವುದೇ ರೀತಿಯ ಕಂಪ್ನಿದು ಚಿಕನ್ ಪೌಡ್ರ್, ಮಟನ್ ಪೌಡ್ರ್ ಇವೆಲ್ಲ ಹಾಕಿಲ್ಲ, ನಾನು ಮನೇಲಿ ರೆಡಿ ಮಾಡಿ ಹಾಕ್ತಾ ಇದ್ದೀನಲ್ವಾ. ಹೆಲ್ದಿಯಾಗಿ ಇರುತ್ತೆ, ಇದು ನಮ್ಗೆ ಯಾವುದೇ ರೀತಿಯ ತೊಂದರೆ ಕೊಡಲ್ಲ. ಈ ರೀತಿ ಅಡುಗೆ ಮಾಡಿ ಊಟ ಮಾಡಿದ್ರೆ ತುಂಬಾನೇ ಒಳ್ಳೆಯದು. ಇದು ಅಂತಲ್ಲ, ನಾವು ಯಾವುದೇ ಒಂದು ತರಕಾರಿ ಸಾಂಬಾರು ಮಾಡಿರ್ಬೋದು ಅಥವಾ ಫಿಶ್ ಐಟಮ್ ಮಾಡಿರ್ಬೋದು, ಚಿಕನ್ ಮಾಡಿರ್ಬೋದು, ನಾವೇ ಮನೇಲಿ ಮಸಾಲ ರೆಡಿ ಮಾಡಿದಾಗ ಅದು ತುಂಬ ಚೆನ್ನಾಗಿರುತ್ತೆ. ನಾವು ಕೂಡ ತುಂಬಾನೇ ಹ್ಯಾಪಿಯಾಗಿ ಇರಬಹುದು ಅಲ್ವಾ. ಹೇಗೆ ಬೇಕು ಹಾಗೆ ನಾವು ಮಾಡ್ಕೊಂಡು ತಿನ್ಬೋದಲ್ವಾ. ತುಂಬಾನೇ ಸಖತ್ತಾಗಿ ಬಂದಿದೆ ನೋಡಿ. ನಾನು ಸ್ವಲ್ಪ ಚಿಕ್ಕ ಫ್ಲೇಮ್ ಇಟ್ಟು ಬಿಸ್ತಾ ಇದ್ದೀನಿ, ಸ್ವಲ್ಪ ಗಟ್ಟಿಯಾಗಲಿ ಅಂತ. 1 ನಿಮಿಷ 2 ನಿಮಿಷ ಹೀಗೆ ಇಟ್ಕೋಬೇಕಾ, ಅದೆಲ್ಲ ಸರಿಯಾಗಿ ತಗೊಳುತ್ತೆ. ತುಂಬ ಚೆನ್ನಾಗಿ ಮಟನ್ ಸುಕ್ಕ ರೆಡಿ ಆಯಿತು ನೋಡಿ ಅಲ್ವಾ. ಈಗ ನೋಡಿದ್ರೆ ತಿನ್ಬೇಕು ಅನ್ಸತ್ತೆ. ಚಪಾತಿ ಜೊತೆ ಕೊಡ್ತೀನಿ, ಚಪಾತಿ ಜೊತೆ ಚೆನ್ನಾಗಿರುತ್ತೆ. ತುಂಬಾನೇ ಸಖತ್ತಾಗಿರುವ ಮಟನ್ ಸುಕ್ಕ. ಇದಕ್ಕೆ ನಾವು ಕೊಕೊನಟ್ ಆಯಿಲ್ ಹಾಕಿರೋದು, ಕೊಕೊನಟ್ ತೆಂಗಿನ ತುರಿನೇ ಹಾಕಿರೋದಲ್ವಾ, ಅದು ಇನ್ನೂ ಘಮ ಕೊಡುತ್ತೆ. ಹಾಗೆ ಟೇಸ್ಟು ಕೂಡ ಬರುತ್ತೆ. ತೆಂಗಿನ ತುರಿಯಿಂದ ಮಾಡಿರೋದು ಟೇಸ್ಟ್ ಕೊಡುತ್ತೆ. ಹಾಗೆ ನಮಗೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೆಯದು. ಆದಷ್ಟು ನಾವು ತೆಂಗಿನ ತುರಿ, ಕೊಬ್ಬರಿ ಎಣ್ಣೆ ತಿಂತ ಬಂದರೆ ನಾವು ಕೂಡ ಆರೋಗ್ಯವಾಗಿ ಇರ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಅಡುಗೆನೂ ಕೂಡ ತುಂಬಾನೇ ಸೂಪರಾಗಿ ಬರುತ್ತೆ. ಕೆಲವೊಂದು ಕಡೆ ಏನು ಮಾಡ್ತಾರೆ ಗೊತ್ತಾ, ಈ ಕಾಯಿ ತುರಿಯನ್ನೆಲ್ಲ ಬಳಸಲ್ಲ, ಆಯಿಲನ್ನೇ ತುಂಬ ಜಾಸ್ತಿ ಬಳಸ್ತಾರೆ. ಅದು ಏನಾಗುತ್ತೆ, ಸೈಡ್ ಎಫೆಕ್ಟ್ ಆಗುತ್ತೆ. ಹೊಟ್ಟೆಗೆ ಹೋದ ನಂತರ ಗಟ್ಟಿಯಾಗತ್ತಲ್ವ, ತಂದಾದ ನಂತರ ಯಾವುದೇ ಆಯಿಲ್ ಆಗಿರ್ಬೋದು. ಆವಾಗ ಏನಾಗುತ್ತೆ ಗೊತ್ತಾ, 108 ಕಾಯಿಲೆಗೆ ಬಲಿಯಾಗ್ಬಿಡ್ತೀವಿ. ಅದೇ ಕೊಕೊನಟ್ ಆಯಿಲು ಹಾಗಲ್ಲ, ತುಂಬ ತೆಳ್ಳಗಿರತ್ತಲ್ವ, ಅದು ಹೊಟ್ಟೆಗೆ ಹೋದರೂ ಕೂಡ ಅದು ಏನೂ ಆಗಲ್ಲ, ತೊಂದರೆ ಆಗಲ್ಲ, ಆರೋಗ್ಯವಾಗೇ ಇರ್ಬೋದು. ನೋಡಿ, ಚಪಾತಿ ಜೊತೆ ಮಟನ್ ಸುಕ್ಕ ಸೂಪರ್ ಆಗಿದೆ ಅಲ್ವಾ. ಇದರಲ್ಲೂ ಕೂಡ ನೀವು ಕಲ್ಲರ್ ಮಾಡ್ಬೋದು, ಅಂದರೆ ಕಲ್ಲರ್ ಹಾಕಿ ಕೂಡ ನಾವು ಮಟನ್ ಕರಿ ಮಾಡ್ಬೋದು. ಈ ರೀತಿ ಗಟ್ಟಿ ಕರಿನೂ ಮಾಡ್ಬೋದು. ಈ ರೀತಿ ಕಲ್ಲರ್ ಹಾಕಿ ನೀರಾದ ಸುಕ್ಕವನ್ನು ಮಾಡಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ವೆರೈಟಿ ಮಾಡಬಹುದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡುವವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್.